ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಕರ್ನಾಟಕ ಸ್ಟಾರ್ಟ್ ಮಾಡಿ 16 ವರ್ಷ ಆಗಿದೆ. 18 ಶಾಖೆ ಇದೆ. ಬೆಂಗಳೂರಿನಲ್ಲಿ 18 ಶಾಖೆ ಇದೆ. ಅದರಲ್ಲಿ ಒಂದು ಶಾಖೆ ಆರ್ಟಿನಗರ್ ಕರೆಯೋಗ ಅಂತ. ಆರ್ಟಿನಗರ್ ಕರೆಯೋನಲ್ಲಿ 550 ಫ್ಯಾಮಿಲಿ ಮೆಂಬರ್ಸ್ ಇದೆ ಆಸ್ ಆನ್ ಟುಡೇ. ನಾವು ಪ್ರತಿ ವರ್ಷ ಈ ಥರ ಗೆಟ್ ಟುಗೆದರ್ ಮಾಡ್ತಾ ಇದೆ. ಏನಾಗುತ್ತೆ ಅಂದರೆ 2023 ಜಾನ್ವರಿ 20ನೇ ತಾರೀಕು ಲಾಸ್ಟ್ ಪರ್ಫಾರ್ಮೆನ್ಸ್ ಮಾಡಿದೆ. ಈ ಥರ ಈ ಅಂಬೇಡ್ಕರ್ ಫ್ಯಾಮಿಲಿ ಮಾಡಿದೆ. ಆಮೇಲೆ ನಾವು ಸ್ವಂತ ಬಿಲ್ಡಿಂಗ್ ಕಟ್ತಾ ಇತ್ತು. ಅಲ್ಲಿ ನಾವು ಈಗ ಆರ್ಟಿನಗರ್ನಲ್ಲಿ KHP ರೋಡ್ನಲ್ಲಿ ನಮ್ಮದು ಓನ್ ಬಿಲ್ಡಿಂಗ್ ಇದೆ. 4 ಸ್ಟೋರಿ ಒಂದು ಬಿಲ್ಡಿಂಗ್ ಕಟ್ಟೋದನ್ನ 2 ವರ್ಷ ಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ. ಈ ವರ್ಷ ನಾವು ಒಗ್ಗಟ್ಟ ಡಿಸೈಡ್ ಮಾಡಿದ್ದಾರೆ ಒಂದು ಪ್ರೋಗ್ರಾಮ್ ಮಾಡೋದು. ನಾನು ಅದು ಮಾಮೂಲಿ ಎಲ್ಲರೂ ಪ್ರೋಗ್ರಾಮ್ ಮಾಡೋದು ಓಣಂ ಹಬ್ಬ. ನಮ್ಮ ಕೇರಳದ ದೊಡ್ಡ ಹಬ್ಬ ಒಂದು ಓಣಂ ಹಬ್ಬ ಮಾಡಬೇಕಾಯ್ತು. ಓಣಂ ಹಬ್ಬಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಬ್ಯಾಂಗ್ಳೂರಿನಲ್ಲಿ 65 ಮಲಯಾಳಿ ಅಸೋಸಿಯೇಷನ್ ಇದೆ. ಈ 65 ಮಲಯಾಳಿ ಅಸೋಸಿಯೇಷನ್ ಸೆಲೆಬ್ರೇಟ್ ಮಾಡೋದು ಓಣ ಹಬ್ಬನೇ. ಅವರು ಸಿಕ್ಕಿದ್ದು ಶನಿವಾರ ಭಾನುವಾರ 2 ದಿನ ರಜಾ. ಸೊ ಎಲ್ಲ ಹಾಳು ಬುಕ್ ಆಗುತ್ತೆ, ಯಾರು ಬರೋಕ್ಕೆ ಟೈಮ್ ಸಿಕ್ಕಲ್ಲ. ಯಾಕಂದರೆ ಅದಕ್ಕೆ ಕೇರಳದಲ್ಲಿ ಇರೋದು ಓಣ ಬಂದು 1 ವಾರ. ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಸೆಪ್ಟೆಂಬರ್ ಶುರು ಮಾಡಿದರೆ ಡಿಸೆಂಬರ್ ತನಕ ಓಣ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ. ಒಬ್ಬ ಸಿನಿಮಾ ಆ್ಯಕ್ಟ್ರು ಕೇರಳದಿಂದ ಬಂದು ಹೇಳಿದೆ, ಕೇರಳನಲ್ಲಿ ಅವರು ಪಬ್ಲಿಕ್ ಮುಂದುಗಡೆ ಮಾತಾಡಿದೆ, ಕೇರಳದಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡೋದು 1 ವಾರ, ಬ್ಯಾಂಗ್ಳೂರಲ್ಲಿ 3 ತಿಂಗಳು ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾವು ಏನು ಡಿಸೈಡ್ ಮಾಡಿದ್ದಾರೆ, ಆವತ್ತು ಜನ ಬರೋಕ್ಕಾಗಲ್ಲ ಅಂದರೆ ಇವತ್ತು ಈ ಒಂದು ವಿಷು ಹಬ್ಬ ಅಂದರೆ ನಮ್ಮದು ದೊಡ್ಡ ಹಬ್ಬ, ಅದು ಹೊಸ ವರ್ಷ. ಅದರಲ್ಲಿ ನಾವು ಈ ಒಂದು ವಿಶ್ವ ವರ್ಣಗಳನ್ನ ಹೆಸರು ಮಾಡಿದ್ದಾರೆ. ಇದರಲ್ಲಿ ನಾವು ಚೀಫ್ ಗೆಸ್ಟ್ ಬಂದು ಡಾಕ್ಟರ್ ಅಲೆಕ್ಸಾಂಡರ್ ಜೇಕಬ್. ನೀವೆಲ್ಲ ಕೇಳಿರ್ಬೋದು ಅವ್ರ ಮಾತು. ಅವರು ಈಸ್ ರಿಟೈರ್ಡ್ DGP IPS. ಅವ್ರದ್ದು ಮುಖ್ಯ ಭಾಷಣ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಮಿನಿಸ್ಟ್ರಿ ಇನ್ವೈಟ್ ಮಾಡಿದೆ, MLA ಇನ್ವೈಟ್ ಮಾಡಿದೆ, ಯಾರು ಬರೋಕ್ಕಾಗಿಲ್ಲ. ಏನೋ ಕಾರಣ ಇರ್ಬೋದು, ನಾವು ಕಾರಣ ಹೇಳೋಕ್ಕಾಗಲ್ಲ. ಬಟ್ ಅದ್ರಲ್ಲಿ ನಮ್ಮ ಫ್ಯಾಮಿಲಿ ಇದು ಬಂದು ಒಂದು ಒಗ್ಗಟ್ಟ ಫ್ಯಾಮಿಲಿ. ಈಗ ನಮ್ಮ ಒಂದು ಕರೆಯೋಗ ಮೆಂಬರ್ಸ್ ಎಲ್ಲ ಬಂದಿದ್ದು. ಅದ್ರ ಜೊತೆಯಲ್ಲಿ ನಮ್ಗೆ ಈಗ 18 ಕರೆಯುವ ಮೆಂಬರ್ಸ್ ಬಂದು ನಮ್ಮ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ನಾವು ಇವತ್ತು 75 ವರ್ಷ ಮೇಲೆ ನಮ್ಮ ಅಸೋಸಿಯೇಷನ್ನಲ್ಲಿ ಆರ್ಟಿನಗರ್ ಕರೆಯೋನಲ್ಲಿ 75 ವರ್ಷ ಕ್ರಾಸ್ ಮಾಡಿ ಯಾರು ಮೆಂಬರ್ಸ್ ಇದೆಯೋ ಅವ್ರನ್ನೆಲ್ಲ ನಾವು ಇವತ್ತೊಂದು ಅಪ್ರಿಸಿಯೇಷನ್ ಮಾಡ್ತಾ ಇತ್ತು, ಅವ್ರನ್ನೆಲ್ಲ ಅನುಮೋದನೆ ಮಾಡ್ತಾ ಇತ್ತು, ಅವ್ರಿಗೆಲ್ಲ ಒಂದು ಫೆಲಿಸಿಟೇಷನ್ ಮಾಡ್ತಾ ಇತ್ತು. ಒಂದು ಎಕ್ಸ್ಟ್ರಾ ಕ್ಯಾರಿಟಿ, ಎಕ್ಸ್ಟ್ರಾ ಒಂದು ಶೋ ಇವತ್ತು ಮಾಡ್ತಾ ಇದೆ. ಅದು ಬಿಟ್ಟು ನಾವು ಮಾಮೂಲು ಮಾಡೋದು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿ ಮಕ್ಕಳಿಗೆಲ್ಲ ನಮ್ದು ಮುಖ್ಯ ಏನಂದ್ರೆ ನಮ್ಮ ಎಷ್ಟು ಮೆಂಬರ್ಸ್ ಇದೆಯೋ ಅವ್ರ ಮಕ್ಕಳಿಗೆ ಒಂದು ವೇದಿ ಕೊಡ್ಬೇಕು. ಆ ವೇದಿ ನಾವು ಕೊಟ್ಟಿದ್ದಾರೆ ಇವತ್ತು. ಅವ್ರದ್ದು ನೀವು ನೋಡಿರ್ಬೋದು, ಮಕ್ಕಳದೇ ಆಟ ನಡೀತಾ ಇದೆ. ಇದಾಗಿದ ತಕ್ಷಣ 75 ವರ್ಷ ಜನ ನಾವು ಅವ್ರನ್ನ ಫೆಲಿಸಿಟೇಟ್ ಮಾಡ್ತಾರೆ. ಆಮೇಲೆ ಒಂದು ಮೆಗಾ ಪ್ರೋಗ್ರಾಮ್ ಇದೆ. ಇದೇನಂದ್ರೆ ಒಂದು ಫ್ಯಾಮಿಲಿ ಒಗ್ಗಟ್ಟ ಸೇರಿದೆ. ಯಾವತ್ತು ಒಂದು ಅಸೋಸಿಯೇಷನ್ಲಿ ಫ್ಯಾಮಿಲಿ ಒಗ್ಗಟ್ಟ ಸೇರಿರ್ತಾನೆ ಅವ್ರಿಗೊಂದು ಒಂದು ಪರ್ಪಸ್ ಸರ್ವ್ ಆಗುತ್ತೆ. ಯಾತಕ್ಕೆ ಅಸೋಸಿಯೇಷನ್ ಫಾರ್ಮ್ ಮಾಡಿದೆ? ಫ್ರೆಂಡ್ಶಿಪ್ಗೋಸ್ಕರ. ಅದಕ್ಕೋಸ್ಕರ ನಾವು ಮಾಡಿದ್ದಾರೆ ಇವತ್ತು. ಎಲ್ಲ ಇಡೀ ಒಂದು 4 ಗಂಟೆ ನಮ್ಮದು ಮೇನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಅಪ್ ಟು 7 o'clock ಇದೆ. ಅದರಲ್ಲಿ ಕಾಮಿಡಿ ಶೋ ಇದೆ, ಆರ್ಕೆಸ್ಟ್ರಾ ಶೋ ಇದೆ, ನಮ್ಮ ಕೇರಳ ಸಾಂಗ್ಸ್, ಸ್ಪೆಷಲ್ ಸಾಂಗ್ಸ್ ಇದೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇತ್ತು. ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೆ. ಆ ಒಂದು ಸಮ್ಮೇಳನದಲ್ಲಿ ನಮ್ಗೆ ಎಲ್ಲರದ್ದು ಸಪೋರ್ಟ್ ಸಿಗುತ್ತೆ. ಬ್ಯಾಂಗ್ಳೂರು ಯಾರೆಲ್ಲ ಮಲಯಾಳೀಸ್ ಇದೆಯೋ, ಯಾಕಂದರೆ ನಮ್ಮ ಅಸೋಸಿಯೇಷನ್ ಅಂದರೆ ಸಮುದಾಯ ಅಂದರೆ ಚಾರಿಟಿ. ನಮ್ಮದು ಸೋಷಿಯೋ ಕಲ್ಚರಲ್ ಆ್ಯಕ್ಟಿವಿಟಿ ಮಾಡೋದು ಅಸೋಸಿಯೇಷನ್ ನಮ್ಮದು ಒಂದು ಅಸೋಸಿಯೇಷನ್ ಇದೆ. ಅದನ್ನೊಂದು ಭಾಗ ನಮ್ಮ ಹತ್ರ ಒಂದು ಚಾರಿಟಬಲ್ ಅಸೋಸಿಯೇಷನ್ ಇದೆ, ಮನ್ನಂ ಚಾರಿಟಬಲ್ ಸೊಸೈಟಿ, ಮನ್ನಂ ಚಾರಿಟಬಲ್ ಟ್ರಸ್ಟ್ ಒಂದು ಅಸೋಸಿಯೇಷನ್ ಇದೆ. ನಾವು ನಮ್ಮ ಮೆಂಬರ್ಸ್ ಆಗಲಿ ಯಾವುದೋ ಕಾಸ್ಟ್ ಆ್ಯಂಡ್ ಕ್ರೀಡ್ ನೋಡಲಿಲ್ಲ, ಯಾರಿಗೆ ಏನು ಬೇಕಾ ಸಹಾಯ ಮಾಡೋಕ್ಕೆ ನಾವು ಮುಂದಕ್ಕೆ ಬರ್ತಾ ಇದ್ದೆ ಪ್ರತಿ ವರ್ಷ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ 2025ನಲ್ಲಿ ನಾವು ಆಲ್ಮೋಸ್ಟ್ 2 lakh rupees ನಾವು ಜನ ಸೇವನೆ ಮಾಡಿದ್ದಾರೆ. ಒಂದು ಅದರಲ್ಲಿ ಎಜುಕೇಷನ್ ಇರ್ಬೋದು, ಇಲ್ಲ ಹಾಸ್ಪಿಟ್ಲ್ ಇರ್ಬೋದು, ಅದೆಲ್ಲ ಮಾಡ್ತಾಯಿತ್ತು. ಪ್ಲಸ್ ಮಕ್ಕಳಿಗೆ ಒಂದು ವೇದಿ ಅರೇಂಜ್ ಮಾಡಿ ಕೊಡ್ತಾಯಿತ್ತು. ನಾವು ಡಿಫ್ರೆಂಟ್ ಕಲ್ಚರಲ್ ಮಾಡ್ತಾಯಿದ್ದೆ. ರಾಮಾಯಣ ಮಾಸ ನಿಮ್ಗೆ ಗೊತ್ತಲ್ಲ, ರಾಮಾಯಣ ಮಾಸ ಬಂದರೆ 30 ದಿನ ನಾವು ಮನೆ ಹೋಗಿ ರಾಮಾಯಣ ಓದ್ತಾಯಿತ್ತು. ಆ ಥರ ಎಲ್ಲ ಕರ್ಮ ಮಾಡ್ತಾಯಿತ್ತು. ಚೆನ್ನಾಗಿ ಮಾಡ್ತಾಯಿದೆ.